ನಮಸ್ಕಾರ. ಸದಾನಂದ ಬಾಬ್ನ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. DCC ಬ್ಯಾಂಕ್ ಮತ್ತು ಸುದ್ದಿಯಲ್ಲಿದೆ. ಕಾರಣ 144 ಸೀಟುಗಳನ್ನು ತುಂಬವರಿದ್ದಾರೆ. 83 ಕ್ಲರ್ಕ್, 20 ಪ್ಯೂನ ಮತ್ತು ಒಬ್ಬ ಬಾಡಿಗಾರ್ಡ್ ಅಂದರೆ ಸೆಕ್ಯೂರಿಟಿ. ಇಲ್ಲಿ ಪಾರದರ್ಶಕತೆ ಎಷ್ಟು ಅನ್ನೋಕ್ಕಿಂತ ಮೊದಲು ಬಾಲಚಂದ್ರ ಜಾರಕಿಹೊಳಿ ಯಾರೋ ಈ ಹೇಳಿಕೆ ಕೊಡಲಿಕ್ಕೆ ಅಧ್ಯಕ್ಷ ಅಣ್ಣಾಸಾಹೇಬ್ ಜೊಲ್ಲೆ ಅವರು ಈ ಹೇಳಿಕೆಯನ್ನು ಕೊಡಬೇಕಾಗಿತ್ತು, ಅಥವಾ MD ಹೇಳಿಕೆಯನ್ನು ಕೊಡಬೇಕಾಗಿತ್ತು. ನಾವು 27/7/2026 ಒಂದು ತಿಂಗಳೇ, ಮುಂದಿನ 27/8/2026 ನಾವು ತುಂಬಿಕೊಳ್ತೇವೆ, ಅರ್ಜಿ ಸಲ್ಲಿಸ್ರಿ ಅಂತ ಹೇಳಬೇಕಾಗಿತ್ತು. ಆದರೆ ಆ ಹೇಳಿಕೆಯನ್ನು ಬಾಲಚಂದ್ರ ಜಾರಕಿಹೊಳಿ ಕೊಡ್ಯಾರೆ. ಅಂದ್ರೆ ಈ ಎಲ್ಲ ಸೀಟುಗಳು ನನಗೆ ಬೇಕಂತೇಳಿ ಅಂತಾರೋ ಅಥವಾ ಎಲ್ಲ ನಿರ್ದೇಶಕರು ಹಂಚಿಕೊಡ್ತಾರೋ? ನನಗನ್ಸೆ 60-40 ಅಂದರೆ 60% ಜಾರಕಿಹೊಳಿ ಸಹೋದರರು ತಗೋತಾರೆ, 40% ಇತರರಿಗೆ ಹಂಚ್ತಾರೇನು? ಅದು ಕೂಡ ಭಾಳ ಆಶ್ಚರ್ಯಕರ ಸಂಗತಿ. ಈ ನಡುವೆ 7 ಜನ ನಿರ್ದೇಶಕರು ಅಮಾನತಾಗಬೇಕಾಗಿದೆ. ನಬಾರ್ಡ್ ಗೈಡೆನ್ಸ್ ಬಂದಿದೆ, ರಿಸರ್ವ್ ಬ್ಯಾಂಕ್ ಆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಅಲ್ಲಿ ಅಧಿಕಾರ ಕಳ್ಕೊಳ್ಳೋರು 10 ವರ್ಷ ಮೇಲ್ಪಟ್ಟಿಯನ್ನು ಸೇವೆ ಸಲ್ಲಿಸಿದ್ದಾರೆ ಇಲ್ಲಿ DCC ಬ್ಯಾಂಕ್ದಲ್ಲಿ. ಅವರು 7 ಜನ ಇದ್ದಾರೆ. ಅಣ್ಣಾಸಾಹೇಬ್ ಜೊಲ್ಲೆ, ರಮೇಶ್ ಕತ್ತಿ, ಲಕ್ಷ್ಮಣ್ ಸವದಿ, ಅರವಿಂದ್ ಪಾಟೀಲ, ಕಪ್ಪಲಗುದ್ದಿ, ಅಪ್ಪಸಾಬ್ ಕುಲಗಡೆ ಮತ್ತೊಬ್ಬರು. ಅದೇನಾಯ್ತು ಅಂದರೆ ಈ ಪ್ರಕ್ರಿಯೆ ಬಂದಾಗ್ತಿತ್ತು. ಅದು 2018 ಕೂಡ ನೇಮಕಾತಿ ಮಾಡಿದರು SDC. ಅವಾಗ 30 ಲಕ್ಷದಿಂದ 40 ಲಕ್ಷ. ಈ ಸಲ ಏನು ಹೇಳ್ತಾರೆ, ನೀವು ಅರ್ಜಿ ಸಲ್ಲಿಸ್ರಿ, ಪರೀಕ್ಷೆಗೆ ತಯಾರು ಮಾಡಿರಿ, ನಾವು ಪರೀಕ್ಷೆಗೆ ಪಾಸ್ ಆದವ್ರನ್ನಷ್ಟೇ ನಾವು ಪರಿಗಣಿಸ್ತೇವೆ ಅಂತ. ಆವಾಗ ಏನು ಮಾಡ್ತಾರೆ ಅಂತಾರೆ, 1:5 ಮಾಡ್ತಾರೆ. 1:5 ಅಂತಂದರೆ ಒಂದು ಹುದ್ದೆಗೆ 5 ಮಂದಿ ನೇಮಕ. ಅದರಲ್ಲಿ ಇವರು ನೇಮಕ ಮಾಡೋರು. ಅಂದ್ರೆ ದುಡ್ಡು ಹೊಡೆದದ್ದು ಯಾರಿಗೆ ಗೊತ್ತಾಗೋದನ್ನ ಇಲ್ಲಿ. ಯಾಕಂದರೆ ಪಾರದರ್ಶಕ ಆಡಳಿತ ಎಲ್ಲಿದೆ? ಕೇಂದ್ರದಲ್ಲಿಲ್ಲ, ರಾಜ್ಯದಲ್ಲಿ ಇಲ್ಲ, ಯಾವ ಬ್ಯಾಂಕ್ದಲ್ಲಿ ಇಲ್ಲ. KMF ನೇಮಕಾತಿ ಆಯಿತು, ಅಲ್ಲಿ ಅಷ್ಟು ಯಾರು ದುಡ್ಡು ಹೊಡೆದ್ರು ಯಾರಿಗೆ ಗೊತ್ತಾಯ್ತು? ಇಲ್ಲ. ಅನಧಿಕೃತವಾಗಿ ಇವರು ಪಡೆದುಕೊಂಡೇ ಕೊಡ್ತಾರೆ. ಮತ್ತು ನಿರ್ದೇಶಕರು ಆರ್ಸಿ ಹಾಕಿ ಬಂದಾರೆ, ಮತ್ತು ಅಷ್ಟು ಖರ್ಚು ಮಾಡಿ ಅವರು ಕೂಡ ಇಲ್ಲಿ ತೆಗಿಲೇಬೇಕು. ಎಲ್ಲಿ ತೆಗಿಯೋರು? ನೇಮಕಾತಿಯಲ್ಲಿ ತೆಗಿಬೇಕು. ಇಲ್ಲ ತಮ್ಮ ಸಂಬಂಧಿಕರನ್ನು ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗ್ತದೆ. ಮೇಲ್ನೋಟಕ್ಕೆ ಪಾರದರ್ಶಕ ಕಾಣ್ತೈತೆ ಅದು. ಆದರೆ ಇಲ್ಲಿ ಪಾರದರ್ಶಕ ಆಗೋದು ಭಾಳ ಕಠಿಣ ಇದೆ. ಇನ್ನು ಅಣ್ಣಾಸಾಹೇಬ್ ಜೊಲ್ಲೆ ಅವರು ಯಾವ ರೀತಿ ಇದಕ್ಕೆ ಹೇಳಿಕೆ ಕೊಡ್ತಾರೆ ಕಾದು ನೋಡಬೇಕು. 104 ಶಾಖೆಗಳಿವೆ DCC ಬ್ಯಾಂಕ್ದು. ಅಲ್ಲಿ 9 ಶಾಖೆಗಳನ್ನ ಈಗಾಗಲೇ ತಮಗೆ ಎಲ್ಲಿ ಬೇಕಲ್ಲ ಅಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಅಲ್ಲಿ ಸಿಬ್ಬಂದಿಯನ್ನು ಮಾಜಿ ಆದವರು ಅಥವಾ ಕೆಲವೊಂದು ಜನ ಅಲ್ಲಿ ವರ್ಗಾವಣೆ ಮಾಡಿ ಅಲ್ಲಿ ಭರ್ತಿ ಮಾಡಿದ್ದಾರೆ. ಈ 9 ಶಾಖೆಗಳೇ 104 ಬೇಕಾಗಿದೆ. ಕಳೆದ ಸಲ ಹೇಳಿದ್ರು 204 ಸೀಟುಗಳನ್ನು ಮಾಡ್ತೇವೆ ಅಂತೇಳಿ. ಆದರೆ ಈಗ ಸಿಕ್ಕದ ಪರ್ಮಿಷನ್ 104. ಇದರಲ್ಲಿ ಯಾವ ರೀತಿ ಈ ಪ್ರಕ್ರಿಯೆ ನಡೀತೈತೆ ಅದನ್ನು ಕಾದು ನೋಡಬೇಕು. ಇನ್ನು ನಿರ್ದೇಶಕರು ಇಲ್ಲಿ ತಮಗೆ ಎಷ್ಟು ಪಾಲು ಬೇಕು ಅನ್ನುವಂಥ ಪಟ್ಟು ಹಿಡಿಯುವಂಥ ಸಾಧ್ಯತೆ ಕೂಡ ಅಲ್ಲಗಳಂತಿಲ್ಲ. ಈ ಹಿಂದೆ ತಮಗೆಲ್ಲ ಗೊತ್ತಿದೆ, ರಮೇಶ್ ಕತ್ತಿಯವರು ಪಟ್ಟು ಹಿಡಿದಿದ್ರು, ನಾನು ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆಗೆ ನಾನು ದುಡ್ಡು ಕೊಡೋದಿಲ್ಲ ಅಂಥೇಳಿ. ಆವಾಗೇನು ಮಾಡಿದರು, ಅಪ್ಪಸಾಬ್ ಕುಲಗಡೆ ಅವ್ರನ್ನ ತಂದು ಕೂಡಿಸಿ ತಮಗೇನು ದುಡ್ಡು ಬೇಕಾಗಿತ್ತು ಅದನ್ನು ಹೊಡೆದ್ರು. ಈಗ ಅಣ್ಣಾಸಾಹೇಬ್ ಜೊಲ್ಲೆ ಅವ್ರು ತಂದು ಕೂಡಿಸಿರು, ಅಲ್ಲಿ ಕೂಡಿಸಿದ ನಂತರ ಕೂಡ ದುಡ್ಡು ಹೊಡೆದರು. ಅದು ಇಲ್ಲಿ ಯಾರ ಪಾಲು ಎಷ್ಟು ಅನ್ನೋದು ಪ್ರಕ್ರಿಯೆ ಮುಗಿದ ನಂತರ ಗೊತ್ತಾಗುತ್ತೆ. ಆವಾಗ ಒಂದು ಎಪಿಸೋಡ್ ಮಾಡ್ತೇವೆ. ಆದರೆ ಈ ಪ್ರಕ್ರಿಯೆ ಮುಗಿಬೇಕಾದ್ರೆ 2-3 ತಿಂಗಳನ್ನು ಬೇಕಾಗ್ತದೆ. ಯಾಕಂದರೆ ಇಂಟರ್ವ್ಯೂ ತೊಗೋತಾರೆ, ಮತ್ತು ಎಕ್ಸಾಮ್ ಆಯ್ತು, ನಾವು ಸಂದರ್ಶನ ತೊಗೋತೇವೆ ಅಂತಂದರೆ ಆ ಸಂದರ್ಶನದಲ್ಲಿ ಗೋಲ್ಮಾಲ್ ಮಾಡುವಂಥ ಸಾಧ್ಯತೆ ಹೆಚ್ಚಿದೆ. ಹೀಗಾಗಿ DCC ಬ್ಯಾಂಕ್ ಮತ್ತು ಸುದ್ದಿಯಲ್ಲಿದೆ. ಇನ್ನು ಆ 7 ಜನ ಅಮಾನತು ಆಗದೆ ಹೋದರೆ ಭೀಮಪ್ಪ ಗಡದವರು ಕೋರ್ಟಿಗೆ ಹೋಗ್ತಾರೆ. ಕೋರ್ಟಿನ ನಿರ್ದೇಶನ ಬಂತಂದರೆ ಇವ್ರು ಹೋಗ್ತಾರೆ, ಮತ್ತು ಹೊಸ ಆಡಳಿತ ಮಂಡಳಿಯನ್ನು ಮತ್ತು ಚುನಾವಣೆ ನಡೆಸಬೇಕಾಗ್ತದೆ. ಅದು ಕೂಡ ಅಲ್ಲಗಳೆಯುವಂತಿಲ್ಲ. ಯಾಕಂದರೆ ಕಾನೂನು ಮುಂದೆ ಯಾರೂ ದೊಡ್ಡವರಿಲ್ಲ. ಆದರೆ ತರಾತುರಿಯಲ್ಲಿ ನಾವು 104 ಸೀಟ ಮುಗಿಸಿಬಿಡ್ತೇವೆ. ಯಾಕಂದ್ರೆ ನಂತರ ಕಾನೂನು ಬರಲೇಬೇಕಾಗಲಿ. ಹಿಂದಿನ ಆಡಳಿತ ಮಂಡಳಿ ನೇಮಕ ಐತಿ, ಇದನ್ನು ರದ್ದು ಮಾಡೋದಿಲ್ಲ ಅಂತೇಳಿ ಹೈಕೋರ್ಟನ್ನು ಹೇಳ್ತೈತೆ, ಸುಪ್ರೀಂ ಕೋರ್ಟನ್ನು ಹೇಳ್ತೈತೆ. ಯಾರಾದರೂ ಅಪ್ಪೀಲ್ಗೆ ಹೋದರೆ ಇಲ್ಲಿ ಅತ್ಯಂತ ಮಹತ್ವದ ಅಂದರೆ ಬಾಲಚಂದ್ರ ಜಾರಕಿಹೊಳಿ ಯಾರೋ ಹೇಳಿಕೆ ಕೊಡಲಿಕ್ಕೆ ಅಧಿಕೃತ ಅಲ್ಲ. ಮಹಾರಾಷ್ಟ್ರದಲ್ಲಿ ಬಾಳಾಸಾಹೇಬ್ ಠಾಕ್ರೆ ಅವರು ಹೇಳ್ತಿದ್ರು, ಅದು ಅಧಿಕೃತ ಆಗಿರಲಿಲ್ಲ. ಆದರೂ MLAಗಳು ಮಂತ್ರಿಗಳ ಪಾಲನೆ ಮಾಡ್ತಿದ್ರು. ಹಾಗೆ ಇಲ್ಲೂ ಕೂಡ ಅಂದರೆ DCC ಬ್ಯಾಂಕ್ದಲ್ಲಿ ನಾನೇ ಅಲ್ಲ, ನನ್ನಿಂದಲೇ ಅಲ್ಲ, ನಾವು ಕಬ್ಜಾ ತೆಗೆದುಕೊಂಡಿದ್ದೇವೆ ಅಂತಲೇ ಅರ್ಥ.
ಇನ್ನು ಉಳಿದವರು ಭಾಳ ಮೌನವಾಗಿದ್ದಾರೆ. ಇಲ್ಲಿ ತಮಗೆ ಎಷ್ಟು ಪಾಲು ಸಿಗ್ತೈತೆ ಅದ್ರ ಕಡೆ ಹೆಚ್ಚು ಗಮನ ಇದೆ. ಇನ್ನು ಯಾವುದು ಪರೀಕ್ಷೆ ಪಾರದರ್ಶಕ ಆಗ್ತೈತೆ ಅಷ್ಟು. ನಂತರ ಪರೀಕ್ಷೆ ಆಯ್ತು, ನಂತರ ಚೆಕ್ ಯಾರು ಮಾಡೋರು, ಅಂಕಗಳನ್ನು ಯಾರು ಕೊಡೋರು, ಇವರೇ ಕೊಡಬೇಕು, ಇವ್ರ ಸಿಬ್ಬಂದಿನೇ ಕೊಡಬೇಕು. ಅಲ್ಲಿಯೂ ಕೂಡ ಗೋಲ್ಮಾಲ್ ಆಗುವಂಥ ಸಾಧ್ಯತೆ ಹೆಚ್ಚಿದೆ. DCC ಬ್ಯಾಂಕ್ ಅಂದರೆ ಇದು ನಂಬಿಕೆ ಬ್ಯಾಂಕು. ಇನ್ನು 104ರಲ್ಲಿ ನಾನು 50% ಕೊಡು ಅಂತೇಳಿ ರೈತ ಮುಖಂಡರು ಮತ್ತು ಹೋರಾಟ ಪ್ರಾರಂಭ ಮಾಡಿದ್ರೆ ಅವರು ಮಾಡವ್ರೆ. ಯಾಕಂದರೆ ರೈತನ ಮಕ್ಕಳ ಬ್ಯಾಂಕ್ ಇದು, ರೈತರದ್ದು ಬ್ಯಾಂಕ್ ಇದು. ಅವರು 104ರಲ್ಲಿ ನಮಗೆ 50% ಬೇಕೇ ಬೇಕು. ನಂತರ 1 ಲಕ್ಷ ನೀವು ಶೂನ್ಯ ಬಡ್ಡಿಯಲ್ಲಿ ಸಾಲ ಕೊಡಬೇಕಂತ ಮತ್ತು 2 ಬೇಡಿಕೆ ಇಟ್ಟು ಬಂದರೆ ಅಂದರೆ ಇದು ಕೂಡ ಅಲ್ಲಗಳೇ ಅಂತಿಲ್ಲ. ಆವಾಗ ಪ್ರಕ್ರಿಯೆ ಎಲ್ಲ ಸ್ತಬ್ಧ ಆಗ್ತೈತೆ. ಅದು ಮತ್ತು ಹೇಳ್ಬೋದು, ನಿರ್ದೇಶಕ ಹೇಳ್ಬೋದು ಅಥವಾ ಎಲ್ಲರೂ ಹೇಳ್ಬೋದು, ಎಲ್ಲ ಅರ್ಜಿ ತುಂಬಿದವರೆಲ್ಲ ರೈತರ ಮಕ್ಕಳು ಅಂತೇಳಿ. ಸಾಧ್ಯನೇ ಇಲ್ಲ, ಎಲ್ಲ ರೈತರ ಮಕ್ಕಳು ಅರ್ಜಿ ತುಂಬಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಯಾರ್ಯಾರು ಖರೆ ರೈತರ ಮಕ್ಕಳು ಇರ್ತಾರೆ ಅವ್ರಿಗೆ 50% ನೀವು ನೇಮಕಾತಿಯಲ್ಲಿ ಮೀಸಲಿಡಬೇಕು ಅಂಥೇಳಿ ಹೋರಾಟ ಮಾಡಿದ್ರೆ ಅಂದರೆ ಮತ್ತು ಗದ್ದಲ ಪ್ರಾರಂಭ. ಅದು ಕೂಡ ಅಲ್ಲಗಳಂತಿಲ್ಲ. ಒಟ್ಟಾರೆ DCC ಬ್ಯಾಂಕ್ ಮತ್ತೆ ಸುದ್ದಿಯಲ್ಲಿದೆ. ನಾಳೆ ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಶುಭವಾಗಲಿ. ನಮಸ್ಕಾರ. ಅನೇಕ ದಿಟ್ಟ ವರದಿಗಳನ್ನು ನಾವು ನಿರಂತರವಾಗಿ ಮಾಡ್ತಾ ಇರ್ತೇವೆ. ಆದರೆ ಯಾರಿಗೂ ಸಹಾಯ ಮಾಡಬೇಕಂತ ಅನಿಸ್ತೈತಿ. ಆ ಸಹಾಯ ಮಾಡೋರು ಇಲ್ಲಿ ಫೋನ್ಪೇ ನಂಬರ್ ಇದೆ, ಗೂಗಲ್ ಪೇ ನಂಬರ್ ಇದೆ, ನೀವು ಸಹಾಯ ಮಾಡ್ಬೋದು. ಯಾಕಂದರೆ ಗಟ್ಟಿ ಧ್ವನಿ ನಮ್ಮದು. ಸ್ವತಂತ್ರ ಪತ್ರಿಕಾಧರ್ಮವನ್ನು 35 ವರ್ಷದಿಂದ ನಡೆಸ್ಕೊಂಡು ಬಂದಿವೆ. ನೀವು ಇದಕ್ಕೆ ಸಹಾಯ ಮಾಡಿದ್ರೆ ಇನ್ನಷ್ಟು ಗಟ್ಟಿ ಧ್ವನಿಯಲ್ಲಿ ನಾವು ವರದಿ ಮಾಡಲಿಕ್ಕೆ ಸಾಧ್ಯ ಇದೆ.